ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ ಮನೆಯಲ್ಲಿ ಈಗ ಮತ್ತೆ ನಾಮಿನೇಷನ್ ಬಿಸಿ ಹೆಚ್ಚಾಗಿದೆ. ಈ ಒಂದು ನಾಮಿನೇಷನ್ ಬಿಸಿಯಲ್ಲಿ ಧ್ರುವಂತ್ ಆಗಿರ್ಬೋದು, ಜಾನ್ವಿ, ಅಶ್ವಿನಿ ಗೌಡ 3 ಜನರ ಮಧ್ಯೆ ಒಂದು ಜಗಳವಾಗೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. 3 ಜನ ಒಟ್ಟಿಗೆ ಇದ್ದಂಥವರು, ರಕ್ಷಿತಾಳನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಕ್ಕಂಥವರು, ಬಿಗ್ ಬಾಸ್ ಮನೆಯನ್ನು ಎದುರಾಕೊಂಡಿರ್ತಕ್ಕಂಥವ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ದಿನಗಳ ಕಾಲ ಮುಖವಾಡ ಅಂತಹದ್ದೆಲ್ಲವನ್ನು ಕೂಡ ಹಾಕಿ ಬದುಕ್ತಾ ಇದ್ದಾರೆ ಅನ್ನೋ ರೀತಿಯ ಆರೋಪಗಳನ್ನು ಹೊತ್ಕೊಂಡಿರ್ತಕ್ಕಂಥವ್ರು, ಈ ಎಲ್ಲದರ ಮಧ್ಯೆ 3 ಜನ ಒಟ್ಟಿಗೆ ಇದ್ದಂತಹ ವ್ಯಕ್ತಿಗಳು ಈಗ ಮತ್ತೆ ಬೇರೆ ಆಗಿಬಿಟ್ಟಿದ್ದಾರೆ. ಧ್ರುವಂತ್ ಮತ್ತು ಅಶ್ವಿನಿ ಗೌಡ, ಜಾನ್ವಿ 3 ಜನಗಳ ಮಧ್ಯೆ ಒಂದಿಷ್ಟು ಗಲಾಟೆ ಅಂಥದ್ದೆಲ್ಲವೂ ಕೂಡ ಆಗಿಬಿಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಈ ಕೂಡಲೇ ಪೇಜನ್ನು ಫಾಲೋ ಕೂಡ ಮಾಡಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಈಗ ವಾರಾಂತ್ಯ ಮುಗಿದ ನಂತರ ಒಂದು ಮೊದಲನೇ ಎಪಿಸೋಡ್ ಅಥವಾ ಮೊದಲನೇ ದಿನವೇ ಈ ಒಂದು ನಾಮಿನೇಷನ್ ಬಿಸಿ ಆರಂಭವಾಗಿ ಬಿಟ್ಟಿದೆ. ಸೊ ನಾಮಿನೇಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಪರ್ಧಿಗಳ ಎಲ್ಲರೂ ಕೂಡ ಬಟ್ಟೆಯನ್ನು ಇಟ್ಟಿರ್ತಾರೆ. ಅದರಲ್ಲಿ ಅವರಿಗೆ ಯಾರು ಇಷ್ಟನೋ ಅಥವಾ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಅನ್ಕೋತಾರೋ ಅವರ ಹೆಸರನ್ನು ಹೇಳಬೇಕು. ಜೊತೆಗೆ ಅವರ ಬಟ್ಟೆಯನ್ನು ತೆಗೆದುಕೊಂಡು ಒಗೆಯೋ ರೀತಿಯಲ್ಲಿ ಅವರ ಬಟ್ಟೆಯನ್ನು ತೆಗೆದುಕೊಂಡು ಕೃತಕವಾಗಿ ಒಗೆಯೋ ಕಲ್ಲನ್ನು ಕೂಡ ರೆಡಿ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೃತಕ ಕಲ್ಲಿನ ಮೇಲೆ ಬಟ್ಟೆ ಒಗೆಯೋದರ ಜೊತೆಗೆ ಸೂಕ್ತ ಕಾರಣಗಳನ್ನು ಕೊಡಬೇಕಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಜನ ಗಿಲ್ಲಿ ಹೆಸರನ್ನು ತಗೊಳ್ತಾರೆ, ಮಾಳು ಹೆಸರು ತಗೊಳ್ತಾರೆ. ಅದೇ ರೀತಿಯಾಗಿ ಯಾರನ್ನ ನಾಮಿನೇಷನ್ ಮಾಡಬೇಕು ಅನ್ನೋ ಆಶೆ ಇರುತ್ತೋ ಅವ್ರನ್ನ ತೆಗೆದುಕೊಂಡು ನಾಮಿನೇಷನ್ ಮಾಡಿಬಿಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಧ್ರುವಂತ್ ಅಶ್ವಿನಿ ಗೌಡರ ಹೆಸರನ್ನು ತೆಗೆದುಕೊಳ್ತಾನೆ. ಈ ಒಂದು ಮನೆಯಲ್ಲಿ ಇರ್ತಕ್ಕಂತಹ ದೊಡ್ಡ ಫೇಕ್ ಅಥವಾ ದೊಡ್ಡ ಮುಖವಾಡ ಹಾಕೊಂಡಿರ್ತಕ್ಕಂಥವ್ರು ಅಶ್ವಿನಿ ಗೌಡ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಅಶ್ವಿನಿ ಗೌಡ ಧ್ರುವಂತ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ಈ ಜಾನ್ವಿ ಕೂಡ ಧ್ರುವಂತ್ ಅವರ ಹೆಸರನ್ನು ತೆಗೆದುಕೊಂಡು ನಾಮಿನೇಟ್ ಮಾಡ್ತಾರೆ. ಈ ಮಧ್ಯೆ ಇಬ್ಬರ ನಡುವೆ ಒಂದಿಷ್ಟು ಗಲಾಟೆ ಅಂಥದ್ದೆಲ್ಲವೂ ಕೂಡ ಆಗಿಬಿಡುತ್ತೆ. ನೀವೇ ದೊಡ್ಡ ಫೇಕ್ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾನೆ, ನೀವು ದೊಡ್ಡ ಫೇಕ್ ಅನ್ನೋ ಈ ರೀತಿಯಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಮಲ್ಲಮ್ಮನನ್ನು ಯಾವ ರೀತಿಯಾಗಿ ನೀನು ತೆಕ್ಕೆಗೆ ತೆಗೆದುಕೊಂಡು ನಮ್ಮಿಬ್ಬರನ್ನು ತೆಗೆದುಕೊಳ್ಳೋದಕ್ಕಂತ ಬಂದೆ, ಆದರೆ ಅದು ಸಾಧ್ಯವಾಗಲಿಲ್ಲ, ಹಾಗಾಗಿ ನಮ್ಮ ಮೇಲೆ ತಿರುಗಿ ಬೀಳ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಅಶ್ವಿನಿ ಗೌಡ ಖಾರವಾಗಿ ಮಾತನಾಡ್ತಾರೆ. ಸೊ ಇಂಥದ್ದೆಲ್ಲವೂ ಬಿಗ್ ಬಾಸ್ ಮನೆಯಲ್ಲಿ ಆಗುತ್ತೆ. ಒಟ್ಟು ಈ ಒಂದು ವಾರದ ನಾಮಿನೇಷನ್ ಬಿಸಿಯಲ್ಲಿ ಸಾಕಷ್ಟು ರೀತಿಯಾದಂತಹ ಬೆಂಕಿ ಕಾರುವಂತಹ ಮಾತುಗಳು ಅಂಥದ್ದೆಲ್ಲವೂ ಕೂಡ ಆರಂಭ ಆಗಿದೆ. ಈ ಒಂದು ವಾರಾಂತ್ಯ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿರ್ತಾರೆ. ಇನ್ನೇನು ಗಲಾಟೆ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಆಶ್ವಾಸನೆ ಅಂಥದ್ದೆಲ್ಲವನ್ನು ಕೂಡ ಕೊಡ್ತಾರೆ. ಮತ್ತು ಅದೇ ರೀತಿಯಾದಂತಹ ಗಲಾಟೆಗಳು ಅಂಥದ್ದೆಲ್ಲವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಪ್ರಾರಂಭಿಸಿ ಬಿಡ್ತಾರೆ. ಇದೇನು ಹೊಸದಲ್ಲ, ಯಾಕೆಂತಂದರೆ ವಾರಾಂತ್ಯದಲ್ಲಿ ಸುದೀಪ್ ಅವರು ಬಂದು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಕಂಟೆಂಟ್ನ ಬೇಕಾಗುತ್ತಲ್ವ. ಹಾಗಾಗಿ ಈ ರೀತಿಯಾದಂಥ ಗಲಾಟೆ ಅಂಥದ್ದೆಲ್ಲವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾ ಇರುವಂತಹದ್ದು. ಸೊ ಈ ವಿಡಿಯೋದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ವಿಶೇಷವಾಗಿ ಈ 3 ಜನ ಕಿತ್ತಾಡಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.